ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋ ಇರೋದು BPT ಮತ್ತು AHS ವಿದ್ಯಾರ್ಥಿಗಳಿಗೆ. BPT ಮತ್ತು AHS ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ಸ್ ಮತ್ತು ಕೌನ್ಸ್ಲಿಂಗ್ ಸಲುವಾಗಿ ನೀವು ಕಾಯ್ತಾ ಇದ್ದೀರಿ. ಸೊ BPT ಮತ್ತು AHS ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಈಗಾಗಲೇ ರ್ಯಾಂಕ್ ಲಿಸ್ಟನ್ನು ಬಿಡಲಾಗಿದೆ. ಸೊ ರ್ಯಾಂಕ್ ಲಿಸ್ಟನ್ನು ಬಿಟ್ಟಿದ್ದಾರೆ. ಮತ್ತು ಕೌನ್ಸ್ಲಿಂಗ್ ಏನಾದರೂ ಅಪ್ಡೇಟ್ ಮಾಡಬೇಕಂದ್ರೆ ಮತ್ತೆ ಏನಾದರೂ ಈ ತಿಂಗಳ ಕೊನೆಯ ವಾರದಲ್ಲಿ, ಸೊ ಇವತ್ತು 1ನೇ ತಾರೀಕು, ಈ ತಿಂಗಳ ಕೊನೆಯ ವಾರದ ಒಳಗಾಗಿ ನೆನಪಿಟ್ಟುಕೊಳ್ಳಿ, ಈ ತಿಂಗಳ ಕೊನೆಯ ವಾರದ ಒಳಗಾಗಿ ನಿಮ್ಮಗಳಿಗೆ ಯಾವುದಾದ್ರೂ ಒಂದು ಅಪ್ಡೇಟ್ ಬರುತ್ತೆ AHS ಮತ್ತು BPTಗೆ ಸಂಬಂಧಿಸಿದಂತೆ. ಅದು ರೆಗ್ಯುಲರ್ ಇರ್ಬೋದು ಅಥವಾ ಲ್ಯಾಟ್ರಿ ಎಂಟ್ರಿ ಅಭ್ಯರ್ಥಿಗಳಿಗೆ ಇರ್ಬೋದು. ಸೊ ಇವರೆರಡೂ ಕೂಡ ಲ್ಯಾಟ್ರಿ ಎಂಟ್ರಿ ಮತ್ತು ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ ಅಂತಂದರೆ, ಇದೇ ತಿಂಗಳು ಕೊನೆಯ ವಾರದಲ್ಲಿ ಒಂದು ಆದೇಶವನ್ನು, ಸರ್ಕ್ಯುಲರನ್ನು ಕೊಡ್ತಾರೆ. ಅಲ್ಲಿ ತನಕ ನೀವು ಕಾಯಬೇಕಾಗತ್ತೆ. ಯಾಕಂದರೆ ನೀವು ಪ್ರತಿ ಸಾರಿ ಕೂಡ ನನಗೆ ಲೈವಲ್ಲಿ ಬಂದಾಗಿರ್ಬೋದು ಅಥವಾ ನಮ್ಮ ಒಂದಷ್ಟು ಕಾಮೆಂಟ್ಸ್ಗಳಿರ್ಬೋದು, ನಮ್ಮ ಟೆಲಿಗ್ರಾಮಲ್ಲಿ ಕೂಡ AHS ಬಗ್ಗೆ ಏನಾದರೂ ಹೇಳಿ, AHS ಸಲುವಾಗಿ ನಾವು ಕಾಯ್ತಾ ಇದ್ದೀವಿ. ಸೊ ನೋಡಿ, ನೆನಪಿಟ್ಟುಕೊಳ್ಳಿ, ಪ್ರತಿ ವರ್ಷವೂ ಕೂಡ AHSನ್ನು ಕೌನ್ಸ್ಲಿಂಗನ್ನು ಅಕ್ಟೋಬರ್ ಮಂತಲ್ಲಿ ನೋಡ್ಬೋದು. ನೀವು ಇಲ್ಲಿ ನಾನು ನಿಮ್ಗೆ ತೋರಿಸ್ತೇನೆ, ಹೋದ ವರ್ಷದ ಒಂದು ಕೂಡ ಇದನ್ನು ತೋರಿಸ್ತೇನೆ ನಿಮಗೆ. ಸೊ ಪ್ರತಿ ವರ್ಷ ಕೂಡ ಏನು ಮಾಡ್ತಾರೆ ಅಂದರೆ, ಲ್ಯಾಟ್ರಿ ಎಂಟ್ರಿ ಇರ್ಬೋದು, ರೆಗ್ಯುಲರ್ ಇರ್ಬೋದು. ಇವು ರೆಗ್ಯುಲರ್ದು ನಾನು ನಿಮಗೆ ಬೇಕಾದ್ರೆ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು, ಲ್ಯಾಟ್ರಿ ಎಂಟ್ರಿ ಮತ್ತು ರೆಗ್ಯುಲರ್ ಸೇಮ್ ಏನು ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ನೋಡ್ಬೋದು, ಅಕ್ಟೋಬರ್ ಮಂತಲ್ಲಿ ಹೋದ ವರ್ಷ ರೆಗ್ಯುಲರ್ ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದರು ಮತ್ತು ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ. ಸೊ ಈ ವರ್ಷ ಕೂಡ ರೆಗ್ಯುಲರ್ ಮತ್ತು ಲ್ಯಾಟ್ರಿ ಎಂಟ್ರಿ ಎರಡೂ ಅಭ್ಯರ್ಥಿಗಳಿಗೆ ಅಟ್ ಎ ಟೈಮ್ ಏನು ಮಾಡ್ಬೋದು ಅಂತಂದರೆ ಕೌನ್ಸ್ಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ಬೋದು. ಹೋದ ವರ್ಷ ಅಕ್ಟೋಬರಲ್ಲಾಗಿತ್ತು, ನೆನಪಿಟ್ಟುಕೊಳ್ಳಿ, ಹೋದ ವರ್ಷ ಅಕ್ಟೋಬರಲ್ಲಾಗಿತ್ತು. ಅದಕ್ಕಿಂತ ಒಂದು ಹಿಂದಿನ ವರ್ಷದಲ್ಲಿ ಏನಾಗಿತ್ತು ಅಂದರೆ ನವಂಬರ್ ಡಿಸೆಂಬರಲ್ಲಾಗಿತ್ತು. ಇನ್ನೂ ನಿಮಗೆ ಕಾಲಾವಕಾಶ ಇದೆ. ಈ ವರ್ಷ 24ನೇ ಸಾಲಿನಲ್ಲಿ ಸೇಮ್ ಆಗ್ಬೋದು. ಅಂದರೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಬೇಗ ಆದರೂ ಕೂಡ ಸೆಪ್ಟೆಂಬರ್ ಕೊನೆಯ ವಾರ, ಲೇಟ್ ಆಗಿದೆ ಅಂತಂದರೂ ಕೂಡ ನೀವು ಅಕ್ಟೋಬರ್ ತನಕ ಕಾಯಬೇಕು. ನಿಮಗೆ ಗೋರ್ಮೆಂಟ್ ಕಾಲೇಜು ಬೇಕಂತಂದರೆ, ಒಂದಷ್ಟು ವಿದ್ಯಾರ್ಥಿಗಳು ಹೇಳ್ತಾಯಿದ್ರು, ನಮ್ಮ ಒಂದು ಫೀಚರ್ ಸ್ಪಾಯ್ಲ್ ಆಗುತ್ತೆ, ಅಪ್ಲಿಕೇಶನ್ ಕರೀಲಿಲ್ಲ ಅಂದರೆ ಏನು ಮಾಡಬೇಕು ಲ್ಯಾಟ್ರಿ ಎಂಟ್ರಿಗೆ ಅಂತ. ಆ ಥರ ಇರೋದಿಲ್ಲ. ಗೋರ್ಮೆಂಟ್ ಕಾಲೇಜುಗಳಂತಿದ್ದಾವೆ, ಗೋರ್ಮೆಂಟ್ ಸೀಟ್ಗಳಂತಿದ್ದಾವೆ, ಅದನ್ನು ಕೊಡಲೇಬೇಕು. ಅದು ಫಿಕ್ಸ್ ಅಂತ, ಕೊಡಲೇಬೇಕು. ಅದನ್ನು ತಪ್ಪಿಸ್ಲಿಕ್ಕೆ ಬರೋದಿಲ್ಲ. ಬಟ್ ಏನಂತಂದರೆ, ಇಲ್ಲಿ ಈಗಾಗಲೇ ಏನಂದರೆ, ಇದು ಮೆಡಿಕಲ್ ಕೌನ್ಸ್ಲಿಂಗು, ಇಂಜಿನಿಯರಿಂಗ್ ಕೌನ್ಸ್ಲಿಂಗು ಅಂತ ಇರೋದರಿಂದ ಈ ಒಂದು ಪ್ರೊಸೆಸ್ ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿ ಜಾಸ್ತಿ ಇರೋದಿಲ್ಲ. ಲ್ಯಾಟ್ರಿ ಎಂಟ್ರಿ ಇರ್ಬೋದು, AHS ಮತ್ತು ಲ್ಯಾಟ್ರಿ ಎಂಟ್ರಿ ಇದಾರಲ್ಲ, ಈ ಅಭ್ಯರ್ಥಿಗಳಿಗೆ ಜಾಸ್ತಿ ಕೌನ್ಸ್ಲಿಂಗ್ ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ ಕೇದವರು. ಯಾಕಂದರೆ ಅದರಲ್ಲಿ ಜಾಸ್ತಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋದಿಲ್ಲ, ಅಷ್ಟೊಂದು ಕಾಂಪಿಟೇಷನ್ ಇರೋದಿಲ್ಲ. ಹೀಗಾಗಿ ಅಕ್ಟೋಬರ್ ಮಂತ್ ಕೊನೆಯ, ಹೋದ ವರ್ಷ ಅಕ್ಟೋಬರ್ ಮೊದಲನೇ ವಾರದಲ್ಲಿ ಕೌನ್ಸ್ಲಿಂಗ್ ಪ್ರಕ್ರಿಯೆ ಅಪ್ಲಿಕೇಶನನ್ನು ಆರಂಭ ಮಾಡಿದರು. ಸೊ ನಿಮ್ಮಗಳಿಗೆ ನಾನು ಎದಕ್ಕೆ ಈ ಒಂದು ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ ಅಂತಂದರೆ, ನಿಮ್ಮಗಳಿಗೆ ಅಪ್ಲಿಕೇಶನ್ ಕರೀತಾರೆ, ರೆಗ್ಯುಲರ್ ವಿದ್ಯಾರ್ಥಿಗಳಿಗೂ ಕೂಡ ಕರೀತಾರೆ ಮತ್ತು ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಕರೀತಾರೆ. ಆದರೆ ತಡವಾಗುತ್ತೆ. ಸೊ ನೀವು ತಡವಾಗುತ್ತೆ, ನಿಮ್ಗೆ ಗೋರ್ಮೆಂಟ್ ಕಾಲೇಜೇ ಬೇಕು ಅಂತಂದರೆ ತಡವಾಗುತ್ತೆ. ಓಕೆನಾ? ಸೊ ತಡ ಅಂತಂದರೆ ಅದಕ್ಕೆ ಡೇಟ್ ಗಿಟ್ ಏನಾರು ಹೇಳಿ ಅಂತ ಕೇಳಕ್ಕೆ ಹೋಗ್ಬಿಡ್ರಿ. ಇನ್ನೂವರೆಗೆ ಡಿಸೈಡೇ ಆಗಿಲ್ಲ ಕೌನ್ಸ್ಲಿಂಗ್ ಪ್ರಕ್ರಿಯೆ ಆರಂಭ ಮಾಡಬೇಕು ಅನ್ನೋದ್ರ ಬಗ್ಗೆ. ಹೀಗಾಗಿ ಡೇಟ್ ಬಗ್ಗೆ ನನಗೂ ಕೂಡ ಹೇಳೋಕ್ಕಾಗೋದಿಲ್ಲ. KEದವರು ಮನ ಬಂದಂತೆ ಡೇಟ್ಗಳನ್ನು ಕೊಟ್ಟಾಗ ನಾನು ಕೂಡ ಅಪ್ಡೇಟನ್ನು ಮಾಡ್ತೀನಿ. ಅದರಲ್ಲಿ ಏನಾದರೂ ಡೌಟ್ ಇದ್ದರೆ ನಾನು ವಿಡಿಯೋ ಮುಖಾಂತರ ನಿಮಗೆ ಮಾಹಿತಿಯನ್ನು ಕೊಡ್ತಿರ್ತೀನಿ ಬಿಟ್ಟರೆ, ಸೊ ಅಡ್ವಾನ್ಸ್ ಆಗಿ KEದಕ್ಕಿಂತ ಮೊದಲೇ ನಾನೇ ಡೇಟನ್ನು ಡಿಸೈಡ್ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಕಾಯಿರಿ, ಕಾದಷ್ಟು ನಿಮಗೆ ಒಳ್ಳೆಯದು. ಓಕೆ, ಮತ್ತು ಕೊಡಲೇ ಸೀಟ್ಗಳನ್ನು ಹಂಚಲೇಬೇಕು ಅವರು KE ಮುಖಾಂತರ. ಮತ್ತೇನಾದರೂ ಅಪ್ಡೇಟ್ ಇದ್ದರೆ ಡೆಫಿನೆಟಾಗಿ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ನಮ್ಮ ಟೆಲಿಗ್ರಾಮಲ್ಲಿ ಕೂಡ ಜಾಯ್ನ್ ಆಗಿರಿ. ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.